ವೀಕ್ಷಕರೇ ನಮಸ್ಕಾರ. K9 ಸುದ್ದಿ ವಾಹಿನಿ ಜೊತೆಗೆ ನಾನು ಕಿರಣ್ ಅಲಿಯಪ್ಪ. ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿ ಯಾವುದು ಎಂಬುದನ್ನು ತಿಳಿದು ಬರೋಣ. ಅವರು ಎಲ್ಲಿ ಟ್ರಾನ್ಸ್ಫರ್ ಅಥವಾ ರಿಟೈರ್ ಆದ್ಮೇಲೆ ಬೇರೆ ಕಡೆ ಮನೆ ಮಾಡಿರ್ತಾರೆ. ಅಪ್ಲೋಡ್ ಮಾಡ್ಕೊಂಡು ವೆರಿಫೈಡ್ ಚಲೋ ಆಗೈತೆ. ವೆರಿಫೈಡ್ ಎಷ್ಟು ಮಾಡಿರ್ತೀವಿ ಫಿನಿಶ್ ಫಸ್ಟ್ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಮನೆ ಗೊತ್ತಲ್ಲ ಈಗ ಅವರು ಹೊಸದಾಗಿ ಸಂತೋಷ SIR ಪ್ರಕ್ರಿಯೆ ನಡೆದಿದೆ. ನಮ್ಮ ಎಲ್ಲ ಮತದಾರರು ನಿಜವಾದ ಮತದಾರರ ಒಂದು ಪರಿಷ್ಕರಣೆ ಇವತ್ತು ಭಾರತ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದು ಯಾವುದೇ ಒಂದು ರಾಜಕೀಯ ಪಕ್ಷದ ಚಟುವಟಿಕೆ ಅಲ್ಲ. ಪ್ರತಿಯೊಬ್ಬ ಮತದಾರನಿಗೂ ತನ್ನ ಮತ ಎಲ್ಲೇ ಇದೆ ಅವರು ಮತ ಹಾಕುವಂಥ ಅಧಿಕಾರ ಕೊಡುವಂಥ ಒಂದು ಅತ್ಯಂತ ಒಳ್ಳೆಯ ಪ್ರಕ್ರಿಯೆಯನ್ನು ಇವತ್ತು ಭಾರತೀಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದರಿಂದ ಈ ನಕಲಿ ಓಟುಗಳು ಅಂದರೆ ಒಂದೊಂದು ಒಬ್ಬೊಬ್ರದ್ದು 8-9 ಕಡೆ ಮತ ಮಾಡಿದ್ದಾರೆ, ಮಾಡಿ ನಕಲಿ ಡುಪ್ಲಿಕೇಟ್ ವೋಟ್ ಹಾಕುವಂಥದ್ದು ವಿಜಯಪುರದಲ್ಲಿ ಕೆಲವೊಂದು ಏರಿಯಾದಲ್ಲಿ ಭಾಳ ವರ್ಷಗಳಿಂದ ಹಾಕ್ಕೊಂಡು ಬಂದಿದೆ. ಈ SIR ಬಂದ ಮೇಲೆ ಇಡೀ ದೇಶದಲ್ಲಿ ಇವತ್ತು ಬಿಹಾರ ಚುನಾವಣೆ ಆಯಿತು, ಪಶ್ಚಿಮ ಬಂಗಾಳ ಚುನಾವಣೆ ಆಯಿತು, ತಮಿಳುನಾಡು ಚುನಾವಣೆ ಆಯಿತು, ಕೇರಳ ಚುನಾವಣೆ ಆಯಿತು. ಇಲ್ಲಿ ಯಾವುದೇ ಒಂದು ರಾಜಕೀಯ ಒಂದೇ ಪಕ್ಷದ ಸರ್ಕಾರ ಬರಲಿಲ್ಲ. ತಮಿಳುನಾಡಿನಲ್ಲಿ TVK ಪಕ್ಷ ಬಂತು, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಬಂತು, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂತು, ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ. ಅಂದರೆ ಕೆಲವೊಂದು ಕಾಂಗ್ರೆಸ್ಸಿಗರು ಈ SIRನಿಂದ BJPಗೆ ಅನುಕೂಲ ಆಗ್ತದೆ, BJP ಲಾಭ ತಗೋತದೆ ಅನ್ನೋಂಥ ಮೂರ್ಖತನದ ಹೇಳಿಕೆ ಬರ್ತಾರೆ. ಹಾಗಾದ್ರೆ ಕೇರಳದಾಗೂ BJP ಬರಬೇಕಾಗಿತ್ತು, ಲಾಭ ಆಗಿದೆ. ತಮಿಳುನಾಡಿಗೂ ನಮ್ಮ BJP ಬರಬೇಕಾಗಿತ್ತು. ಅಂದರೆ ಅವರಿಗೆ ಭಯ ಬಂದಿದೆ. ಇಷ್ಟು ದಿವಸ ಏನು ಮಾಡಿ ಕೆಲವೊಂದು ರಾಜಕೀಯ ಪಕ್ಷಗಳು ಒಂದು ವೋಟ್ ಬ್ಯಾಂಕ್ ಮಾಡಿಕೊಂಡು ಅಕ್ರಮವಾಗಿ ರಾಜ್ಯದ ದೇಶದ ಚುನಾವಣೆ ಹಿಡಿದಿದೆ. ಇವತ್ತು ಅವರೆಲ್ಲ ಹತಾಶರಾಗಿ ಈ ರೀತಿ ವಿಜಯಪುರ ನಗರದಲ್ಲಿ ಕೆಲವೊಂದು ಗುಂಡಾಗಳು ಕೂತ ಅಡ್ಡಾಡಿ BLOಗಳಿಗೆ ಬೆದರಿಕೆ ಹಾಕೋದು, ಯಾವುದೇ ಸಂಘ ಸಂಸ್ಥೆದವರು ಮತ್ತು ಒಬ್ಬ ಮತದಾರ ನನ್ನ ದೇಶ ಸುರಕ್ಷಿತವಾದ ಕೈಗೆ ಹೋಗ್ಬೇಕು, ನನ್ನ ದೇಶದಲ್ಲಿ ಪ್ರಾಮಾಣಿಕ ಮತದಾನ ಆಗಬೇಕಾದ್ರೆ ನಾನು ಸಹ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ಯಾರಪ್ಪನ ಅಪ್ಪಣೆ ಬೇಕಾಗಿಲ್ಲ. ಇದು ಚುನಾವಣಾ ಆಯೋಗದ ಸ್ಪಷ್ಟ ನೀತಿ ಇದೆ. ಆದರೆ ಈ ಕಳ್ಳರಿಗೆ ಏನಾಗಿದೆ, ತಮ್ಮ ಏರಿಯಾದಲ್ಲಿ ಬೇಕಾದಂಗೆ ಮಾಡ್ಕೊತಾರೆ. ಈ ನಮ್ಮ ಹಿಂದೂ ಏರಿಯಾಗಳೇನದಾವ ಇಲ್ಲಿ ಬಂದು ಒಂದು ರೀತಿ ಭಯದ ವಾತಾವರಣ. ಮನೆ ಚುನಾವಣೆದಾಗೂ ಹಂಗೆ ಮಾಡ್ತಾರೆ. ಚುನಾವಣೆ ನಡೆದಾಗ ಏನು ಮಾಡ್ತಾರೆ, ಮುಂಜಾನೆ 7 ಗಂಟೆಗೆ ಮತದಾನ ಚಾಲು ಆಗ್ತದೆ. ಇಡೀ ತಮ್ಮ ಮುಸ್ಲಿಂ ಏರಿಯಾದಾಗ ಎಲ್ಲ ವೋಟಿಂಗ್ ಮಾಡ್ಕೊಂಡಿರ್ತಾರೆ. 9-10 ಗಂಟೆಗೆ ಬಂದು ಇಲ್ಲಿ ಗುಂಡಾಗಿರಿ ಇಲ್ಲಿನೂ ಬಂದು ನಮ್ಮ ಮತದಾರನ ಭಯ ಅನಿಸೋದು, ಅವ್ರ ವಿಡಿಯೋ ತೆಗೆದಂಗೆ ಮಾಡೋದು, ಭಯ ನಿರ್ಮಾಣ ಮಾಡೋದು. ಏನು ನಾನು BJPಗೆ ಹಾಕಿದ್ದು ಗುರ್ತಾ ಇರ್ತಂದ್ರೆ ಪಾಲಿಕೆ ಸದಸ್ಯರನ್ನ ಜನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದರಿಂದ ವಿಜಯಪುರ ನಗರ ಇಡೀ ದೇಶದಲ್ಲೇ 4ನೇ ಒಳ್ಳೆ ಗಾಳಿ ನಗರ ಆಗಿರೋಕ್ಕೆ ಸಾಧ್ಯ ಆಗಿದೆ. ಯಾರೋ ಒಂದು 10 ವರ್ಷದ ಹಿಂದೆ ಹೋದಂಥ ನಮ್ಮ ಊರಿನವರೇ ಬೇರೆ ಅಮೆರಿಕಾದಲ್ಲೋ ಜರ್ಮನ್ದಲ್ಲೋ ಬೇರೆ ಬೇರೆ ಕಡೆ ತಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಯಾವುದಾವುದೋ ಹುದ್ದೆಯಲ್ಲಿ ಹೋಗಿದ್ದರಿಂದ ಅವ್ರು ವಾಪಸ್ ಏನಾರು 10 ವರ್ಷ ನಂತರ ವಿಜಯಪುರಕ್ಕೆ ಬಂದರೆ ಇದು ನಮ್ಮ ವಿಜಯಪುರ ಹೌದಲ್ಲಪ್ಪ ಅನ್ನೋಂಥ ಒಂದು ಆಶ್ಚರ್ಯ ರೀತಿಯಲ್ಲಿ ಅನೇಕರು ಮಂತ್ರಿ ಕೇಳಿಲ್ಲ, ಬೊಮ್ಮಾಯಿಗನ್ನು ಕೇಳಿಲ್ಲ. ನಾವು ಏನಿದ್ರು ಜನರ ಸಲುವಾಗಿ ಹೋರಾಟ ಮಾಡಿದ್ವಿ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು
ಎಲ್ಲರೂ ಭಾಳ ಕ್ರಿಯಾಶೀಲರಾಗಿ ಉಪಮಹಾಪೌರರು ಮಹಾಪೌರರು ಹಗಲು ರಾತ್ರಿ ಜನರು ಕೆಲಸ ಮಾಡ್ತಾರೆ. ದಿನಾಲೂ ತಮ್ಮ ವಾರ್ಡ್ನಲ್ಲಿ ಅಡ್ಡಾಡ್ತಾರೆ, ಜನ ಸಮಸ್ಯೆ ಕೇಳ್ತಾರೆ. ಹಂಗೆ ಒಳ್ಳೆಯ ಜನಪ್ರತಿನಿಧಿಗಳು ನಾವೆಲ್ಲ ಆಯ್ಕೆ ಆಗಲಿಕ್ಕೆ ನಮ್ಮ ಮತದಾರರು ಹೊರಗೆ ಬಂದು ವೋಟ್ ಹಾಕಿದ್ರು. ಅದಕ್ಕೆ ನಾವು ಇಡೀ ವಿಜಯಪುರ ವಿಧಾನಸಭಾ ಕ್ಷೇತ್ರ ನಮ್ಮ ಮತದಾರರಿಗೆ ವಿನಂತಿ ಮಾಡ್ಬೋದೇನೆಂದರೆ ಪ್ರತಿಯೊಬ್ಬರು, ಅದಕ್ಕೆ ನಾನು ಹೇಳ್ತೀನಿ, ಸುಮ್ಮನೆ ನಿಮ್ಮದು ಅಷ್ಟೇ ನಿಮ್ಮ ಮನೆಯನ್ನು ಸರಿಯಾಗಿ ಪರಿಷ್ಕರಣೆ ಆಗ್ಯಾವ ಅಷ್ಟೇ ನಿಮ್ಗೆ ಅಧಿಕಾರ ಮಾಡೋದ್ರಿಂದ ನೀವು ಜನರನ್ನ ಪ್ರೇರಣೆ ಮಾಡಿರಿ. ಸತ್ತವ್ರಿಗೆ ಅಷ್ಟು ಓಟ್ ಇಟ್ಕೊಂಡು ಕೊಡ್ತೀವಿ. ನೀವು ಮುತ್ಯ ಸತ್ತವನು ಈಗ ಓಟ್ ಹಾಕಿರಿ ಅಷ್ಟು ಆದಿನ ಸಾಲ ಕಾಲದಾಗ ಇವ್ರು ಏನು ಮುತ್ತಜ್ಜಿದ್ದಲ್ಲ ಅವ್ನು ಓಟು ಇವತ್ತು ಹಾಕ್ಲತ್ತ. ಆದಿನ ಸಾಲ ಕಾಲ ನಮ್ಮವ್ರು ಯಾರು ಹಂಗೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಹಿಂದೂಗಳು ಹೆಚ್ಚಾಗಿ ಆಸ್ತಿವಾನ್ರು ಇರ್ತಾರೆ. ನಾಳೆ ಅವರು ವಾಟ್ನಿ ಮಾಡ್ಕೋಬೇಕಾದ್ರೆ ತಂದಿದ್ದು ಮಣ್ಣು ಉತ್ತಾರೆ ಹಚ್ಚಬೇಕಾಗ್ತೈತಿ. ಅವಕ್ಕೇನಿಲ್ಲ ಲಂಗಾಲ್ ಓಡ ಭಗವಂತ ಹೀಗಾಗಿ ಆದಿನ ಸಾಲ ಕಾಲದಾಗ ಅವರು ಅವ್ನು ಇಸ್ಮಾಯಿಲ್ ಇದ್ದ ತೋಕೋರಿ ಏನೋ ಬಂದು ಈಗ ಬೂತ್ನಾಗ ಒಂದು ಓಟ್ ಹಾಕ್ಲಕ್ಕ ಇಸ್ಮಾಯಿಲ್ ಯಾರ ಅವತಾರನ ಬರ್ಲಕ್ಕಂತ ಗೊತ್ತೈತಿ. ಅದಕ್ಕೆ ನಾವು ಜನ ಜಾಗೃತ ಆಗಿದ್ದು ಅವ್ರ ಭಯ ಬಂದೈತಿ. ಹಿಂದೂಗಳು ಗೊತ್ತಾಗ್ಯಾರ. ಪಶ್ಚಿಮ ಬಂಗಾಳದಂಗೆ ಬಿಜಾಪುರ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ ನಿರ್ಣಯ ಮಾಡ್ಯಾರ. ಈ ನಮ್ಮಲ್ಲಿ ಒಂದಿಟ್ಟು ಅದಾವು ಹಿಂದೂಗಳೊಳಗೆ ಅದಾವ ಹರಾಮ್ಕೋರುಗಳು ತರ. ಅವ ಹರಾಮ್ಕೋರುಗಳು ಏನು ಮಾಡ್ತಾವೆ, ಏನಾರು ಮಾಡಿ ಬಸವನಗೌಡ ಸೋಲಿ ಮುಸ್ರಿ ಪಾರ್ಸ್ಕೊಡ್ಲಿ ಅಂತ ರಾತ್ರಿ ಎಲ್ಲ ಅವನ ಮನ್ಯಾಗ ಹೇಳ್ತಾರೆ. ಹಾಂ, ಅದೇನು ಆಗೋದಲ್ಲ ಹೋಗೋದಲ್ಲ. ಎಲ್ಲ ಜನ ಜಾಗೃತದ, ಜನ ಅಭಿವೃದ್ಧಿ ನೋಡ್ಯಾರ. ಮತ್ತು ಇದನ್ನ ಹಗಲತ್ತು ಏನು ರಾತ್ರಿ ಕಂಡು ಬಾಯಾಗ ಹಗಲತ್ತು ಯಾರೂ ಬೀಳುದಿಲ್ಲ. ಇವ್ರು ಬಂದಾಗಿಟ್ಟು ಹೇಳ್ತಾರೆ ಭಯ್ಯ ತುಮಕೋ ಒಂದಾಲ್ ಭಯ್ಯ ತುಮಕೋ ಈ ಊಟಲ್ಲಿ ಹೆಂಗತ್ತಲ್ಲ ನೋಡ್ರಿ. ನಾವು ನೋಡ್ರಿ ಈಗ ಅವ್ರು ಮಾಡ್ಲಕತ್ತಾರ. ಇಲ್ಲಿ ನಮ್ಮ ಪಾಪ ಮತದಾರ ಅನ್ಸುತ್ತಾರ. ಅವ್ರಿಗೆ ಧೈರ್ಯ ತುಂಬಬೇಕಲ್ಲ. ನೀವು ಹಂಚಿಬೇಡ್ರಿ. BLOಗಳು ಎದುರಿಸ್ತಾರ. BLOಗಳು ಜೋಡ ಪಾಪ ಅವರಿಗೆ BLOಗಳಿಗೂ ಭಯ ಬರ್ಲಾಕತ್ತೈತಿ. ಇವರೆಲ್ಲ ವಾತಾವರಣ ಇಲ್ಲಿ ಪಶ್ಚಿಮ ಬಂಗಾಳದ ಹೆಂಗೆ ಮಾಡಿದ್ರಲ್ರಿ ಹಂಗೆ ಬಿಜಾಪುರನಾಗ ಮಾಡಲ್ ಮಾಡ್ಬೇಕತ್ತಾರ. ಈಗ ಹೆಂಗೆ ಅಲ್ಲಿ ಒದ್ದು ಸುವೇಂದು ಇಡೀ ಒದ್ದೊದ್ದು ಹೊರಗೆ ಹಾಕ್ಲಕತ್ತಾನ, ಇದಕ್ಕೆ ಕಳಿಸ್ಲಕತ್ತಾನ ಬಾಂಗ್ಲಾಕ. ಮುಂದೆ ಏನಾರ ನಮ್ಮ ಸರ್ಕಾರ ಬಂದ್ರೆ ಈಗೇನು ಹಾರಾಡ್ಯಾರಲ್ಲ ಇವರೆಲ್ಲ, ಇವ್ರಿಗೆ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀವಿ. ಸೋಮ ಇಟ್ಟೆ ಇನ್ನೊಂದು 18 ತಿಂಗಳ ಈಗೇನು ಹಾರಾಡ್ರಿ ಬಿಜಾಪುರನ 18 ತಿಂಗಳು ನಾವೇ ಇರ್ತೀವಿ ರಾಜ್ಯದಾಗ. ನಿಮ್ಮ ನಾಯಿಗೆ ಹೊಡೆದಂಗೆ ಹೊಡೆದು ನಿಮ್ಗೆ ಎಲ್ಲಿ ಕಳಿಸ್ಬೇಕು ಅಲ್ಲಿ ಮ್ಯಾಗ ಜನ ಸರ್. ಯಾಕಂದ್ರೆ ಇದು SIR ಪ್ರಕ್ರಿಯೆಯಲ್ಲಿ ಪರ್ಮನೆಂಟ್ ಇದು ಕೇಳ್ತಾ ಇದಾರೆ ಅಂತ ಹೇಳಿ PR ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸರ್. ಶಾಶ್ವತ ನಿವಾಸಿಯತೆ ಸರ್ಟಿಫಿಕೇಟ್ ಅವ್ರು ಹೋರಾಟ ಎಷ್ಟು ಮಂದಿ ಕೂಡ ಮಾಡಕತ್ತಾರ. ಅವ್ರು ಎಲ್ಲರ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಯಾರ. ಒಬ್ಬರೇ ಎಲ್ಲರೂ ಅದಾರ. ಅವರು ಅವೆಲ್ಲ ನಕಲಿ ಕಂಪ್ನಿ ಅದು. ಆ ವಿಜೇಂದ್ರನ ಚೈಲಾಗಳು ಎಲ್ಲ ಚಮಚಗಳು ಅವನು ಈ ವಿಜೇಂದ್ರ ಹೊಂಟಾನ ಕೊನೆಯ ಜಾತ್ರೆ ಅಂತ ಅದ್ರ ಕೂಡ ಇವು ಒಂದೊಂದು 3 ತಿಂಗಳ ಮನೆಗೆ ಹೋಗ್ಯಾವ. ನವಂಬರ್ಗೆ ಎಲ್ಲ ಕೂಡ ಮನೆಗೆ ಹೋಗೋದವ. ಅದಕ್ಕೆ ವರದಿ ಕಳ್ಸೋರು ಇಲ್ಲ ಕೂತಪ್ಪ ಆಫೀಸ್ನಾಗ. ಸುಮಾರು 21 ವಾರ್ಡಿನಲ್ಲಿ ಇವತ್ತು ಓಡಾಡಲಾಯಿತು. ಕಾರ್ಯಕರ್ತರಲ್ಲಿ ಜನರಲ್ಲಿ ಧೈರ್ಯ ತುಂಬಲಾಯಿತು. ವರದಿ ಇಲ್ಲೇನು ಚಂಡ ಬಂದೆಲ್ಲ ಕೆಸದಲ್ಲ. ಎಲ್ಲರೂ ಅಡ್ಡಿದ್ದು ನೀವೆಲ್ಲರೂ ನೋಡಿರೇನ್ರಿ ಅವರು? ಅವ್ರು ಯಾರು BL ಏನು ಅದಾರಲ್ಲ BLA 1 ಎಲ್ಲರೂ ಅಡ್ಡಾಡ್ಯಾರ ಯಾರು? ಅವ್ರ ಹಿಂದೆ ಮಂದಿನೇ ಇಲ್ಲ. ಸೋಮ ಒಂದು ಗಡ್ಡೆ ಬಿಡ್ಕೊಂಡು ಒಂದು ಅಡ್ಡಾಡ್ತೈತೆ. ಅದ್ರ ಹಿಂದೆ ಒಂದು 4 ಲಕ್ಷ ಕೊಟ್ಟರು ಅದಾವು. ಒಂದು ಅಡ್ಡಾಡ್ತಾವೆ ಸೋಮ. ಅಲ್ಲೇ ಜೋರಾಪುರ ಓಣ್ಯಾಗಿಟ್ಟು ಅಡ್ಡಾಡಿ ಮನೆಗೆ ಹೋಗ್ತಾವೆ. ಇಟ್ಟೇ ಇತ್ತು ಅವತ್ತು ಏನು ಕತ್ತಿನೇ ಇಲ್ಲ. 2-3 ಅಲ್ಲೇ ಜೋರಾಪುರನಾಗೆ ಇದ್ದಿದ್ದು ಅದ ಗಿರಿಕಿಗಳು, ಅವೇ ಲೀಡರ್ಗಳು. ಅದರಿಂದ 4 ಲಕ್ಷ ಕೊಟ್ಟರು ಇರ್ತಾರೆ. ಅವಾಗ ರಾತ್ರಿ ಮುಸ್ಲಿಂ ಕೂಡ ಭಯ ಚಿಂತಾ ಮಾಡ್ತಾರೆ. BJP ಫುಲ್ ಸಪೋರ್ಟ್ ಆಗಿತ್ತು ಅಟನ್ ಹೇಳ್ಬರ್ತಾರೆ. ಮಂದಿ ಯಾರು ಮಾತು ಕೇಳೋಲ್ಲಕ್ಕನ ಬಿಜಾಪುರನಾಗ ಇಲ್ರಿ. ಇತ್ತಂದ್ರೆ ನಾ ಯಾಕೆ ಆರಿಸ್ಬಿಡ್ತಿದ್ದೆ. ಹೋದ್ಸಲ ಎಲ್ಲ ವಿರುದ್ಧ ಮಾಡ್ಯಾರಲ್ಲ ಇವ್ರಿಗೆ, ಈ ವ್ಯಕ್ತಿಗೆ ಓಟ್ ಹಾಕತ್ತೇವೆ. ಇವ್ರು ಅವ್ನು ಓಟ್ ಹಾಕಿ ಬಂದ್ಮ್ಯಾಗ ವಿಪ್ ಕೊಟ್ಟಾರೆ ಹಿಂದಿನ ಡೇಟ್ ಹಾಕಿ. ಅಷ್ಟು ಭಯ ಐತಿ DK ಶಿವಕುಮಾರ್. DK ಶಿವಕುಮಾರ್ ಅಂದ್ರೆ ಅಲ್ಲೇ ಚಡ್ಡಾಗೆ ಮಾತಾಡುವಂತ ಬಿಡ್ರಿ ಚರ್ರ ತೊಳಿರ್ತಾರೆ. ಹಿಂಗೈದು BJP ಹಣ ಸರ್. ಹೆಚ್ಚುವರಿ ಅಭ್ಯರ್ಥಿ ಹಾಕಿದ ಮೇಲೆ ಇವರು ಕೌಂಟ್ ಮಾಡ್ಕೊಂಡಿಲ್ಲ ಅಂತ ಸರ್. ಮತ್ತೆ ಇನ್ನೊಂದು 2 DK ಶಿವಕುಮಾರ್ ಆಗಿದ್ದು ಅವು 2 ಬಾರಿ ಬರ್ತಿದ್ದು, ಇವು 2 ಹೋಗ್ತಿದ್ದು. 7 ಹಾಕಿದ್ದಂತ ತಿಳ್ಕೊರಿ. ಇನ್ನೊಂದು 2 ಹಾಕಿದ್ರ ಇವು BJP ಅವು ಹೋಗ್ತಿದ್ದು. ಈಗ ಅದೇ ಅವ್ರಿಗೆ ಮುಳುವಾಗಿದೆ ಅಂತ ಸರ್. ಹೆಚ್ಚುವರಿ ಅಭ್ಯರ್ಥಿ ಹಾಕಿದ್ರು ನೀವು ಯಾಕೆ ಕೇರ್ಲೆಸ್ ಮಾಡಿದ್ರಿ ಅಂತ ಹೇಳಿ. ಹೌದು, ಕೇರ್ಲೆಸ್ ಯಾಕೆ ಮಾಡ್ಯಾರ ಅಂದ್ರೆ ಹಿಂದಿನ ದಿವ್ಸ ಫೋನ್ ಬಂದೈತಿ. ಒಂದೇ ನೀನು ಏನಾರ ನಾಟಕ ಮಾಡಿದ್ವಿ.
ನಮ್ಮ 5ನೇ ಅಭ್ಯರ್ಥಿಗೆ ಓಟ್ ಹಾಕ್ಸಲಿಲ್ಲ ಅಂದ್ರೆ ಈ ಡೂಪ್ಲಿಕೇಟ್ ನಿಮ್ಮ ಅಪ್ಪನ ಸಹಿ ಮಾಡಿ ತೆಗಿತೀವಿ ಅಂದ್ಕೊಂಡು ಇಲ್ಲ ಏನೂ ಮಾಡಬೇಡ ಅಣ್ಣ ನಾವು ಹಿಪ್ಪೆ ಇಶ್ಯೂ ಮಾಡೋದಿಲ್ಲ ಅಣ್ಣ